ನಮಸ್ಕಾರ ಕರುನಾಡು, ನಾನು ನಿಮ್ಮ ಕರುನಾಡ ಪಟ್ಟ ಕನ್ನಡಿಗ. ನಾವಿರೋದು ಚಿಕ್ಕಬಳ್ಳಾಪುರದಲ್ಲಿ. ಬನ್ನಿ ಫ್ರೆಂಡ್, ಚಿಕ್ಕಬಳ್ಳಾಪುರದ ಈಶಾ ಟೆಂಪಲ್ ನೋಡೋಕೆ ಹೋಗೋಣ. ಅದ್ರ ಮುಂಚೆ ದ್ರಾಕ್ಷಿ ತೋಟ ತೋರಿಸ್ತೀವಿ ನೋಡಿ ಫ್ರೆಂಡ್. ಅತ್ತ ನೋಡಿದ್ರು ದ್ರಾಕ್ಷಿಮಯ. ನೋಡು ಏನು ದ್ರಾಕ್ಷಿ, ಅದ್ರ ಬೇಜಾನ್ ದ್ರಾಕ್ಷಿ ಬೆಳಿತಾರೆ ಗುರು. ದ್ರಾಕ್ಷಿ, ದಾಳಿಂಬೆ ಬೇಜಾನ್ ಎಲ್ಲ ನೋಡಿದ್ರೆ ಹೆಂಗೆ ಬೆಳೆದಿದ್ದಾರೆ ನೋಡು ಎತ್ತ ನೋಡಿದ್ರು ದ್ರಾಕ್ಷಿಮಯ. ಓಕೆ, ಕೊನೆಗೂ ಊರೊಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಫುಲ್ ಜಾಮ್ ಆಗಿದೆ. ಹಿಂಗೆ ಆಡ್ಕೊಂಡು ಊರೊಳಗೆ ಬಂದು ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಲ್ಲ, ಜಾಮ್ ಆಗಿದೆ. ಈ ಕಡೆ ಒಂದು ರೂಟ್ ಐತೆ ಅಂತ ಮಣ್ಣು ಹೇಳ್ತಾನೆ. ಮಣ್ಣ ಬಂದಿದ್ದ ಮಧ್ಯೆ ಎಲ್ಲ ಬಿಡಲ್ಲಿ ಅದು ಕಸ್ಟಮರ್ ಕರ್ಕೊ ಬಂದಿದ್ದಂತೆ. ಇಲ್ಲಿ ಬೇಡ, ಇಲ್ಲಿ ಹೋಗೋದು ಅಂತ ಹಿಂಗೆ ತೋರಿಸ್ತಿದ್ದಾನೆ. ನಮ್ಮ ಬಾವಾಜಿ ಆದರೂ ನಿಂತು ವೆಯ್ಟ್ ಮಾಡ್ತಿದ್ದಾರೆ. ಆದ್ರೂ ಕೊನೆಗೂ ತಿರ್ಗಿಸೇ ಬಿಟ್ರು. ಹಿಂಗೆ ಹೋಗೇ ಬಿಡೋಣ ಏನಾಗುತ್ತೆ ಅಂತ ಊರೊಳಗೆ ಹೋಗ್ತಾ ಇದ್ದೀವಿ. ನಾನು ಇದು ರೋಡು ತಪ್ಪು ಅಂದ್ರೆ ಅವರು ನುಗ್ಗಿಸ್ತಾ ಕೂತವ್ರೆ. ನಮ್ಮಣ್ಣ ಸುಮ್ಮನೆ ಕೂತ್ಕೊಳ್ಳೋ, ಯಾಕೋ ಹೆಂಗೆ ಆಡ್ತೀನಿ ನನಗೆ ಗೊತ್ತಿಲ್ವ ಅಂತ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂರೋಕ್ಕಾಗ್ದೇ ವಟ್ಟ ಅಂತಿದ್ದೋ. ಆದರೂ ಹೋಗೋಣ ಬನ್ನಿ ಅಂತ ಹೋಗ್ತಾ ಇದ್ದೀವಿ. ಈಶಾ ಟೆಂಪಲ್ ಇರೋದು ಗ್ರೌಂಡಲ್ಲಿ ಗುರು. ನಾನು ನೋಡಿಲ್ಲ, ಯಾರೋ ಹೇಳ್ತಿದ್ರು. ಬ್ಯಾರಿಕೇಡ್ ಬೇರೆ ಹಾಕಿದ್ದಾರೆ. ಯಾರೋ ಕಡ್ಲೆಕಾಯಿ ಅಣ್ಣ ಬರ್ತಿದ್ದಾನೆ. ಹೋದ ಅಣ್ಣ ಸೈಡಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಂಡಲ್ಲೇ ರೌಂಡ್ ಹೋಗ್ತಾ ಇದ್ದಾರೆ. ನಾವು ಈಗ ಹೋಗ್ತಾ ಇದ್ವಿ. ಏನೊಂದು ಮಿನಿಮಮ್ ಅಂದರೆ ಒಂದು 5 ಗಂಟೆ ಆಗೈತೆ ಅಷ್ಟೇ. ನಾವು ನೋಡ್ಕೊಂಡು ವಾಪಸ್ ಬರೋಣ ಅಂದ್ಕೊಂಡಿದ್ದೀವಿ. ನಮ್ಮ ಅಣ್ಣ ಲೈಟಿಂಗ್ಸ್ ನೋಡೋಣ ಅಂತಿದ್ದಾನೆ. ನೋಡೋಣ ಏನು ಮಾಡೋಣ ಅಂತ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಾವು ಬೇಡ, ಜಾಮ್ ಆಗುತ್ತೆ, ಹೋಗ್ಬಿಡೋಣ ನೋಡಿಕೊಂಡು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಆದರೂ ಸುತ್ತಮುತ್ತ ನೋಡ್ತಿರೋ ವಾತಾವರಣ ಮಾತ್ರ ಸೂಪರ್ ಆಗಿದೆ ಗುರು. ಏನು ವ್ಯೂ ಇದೆ ಗುರು. ನಾನು ಕರೆಕ್ಟಾಗಿ ಕ್ಯಾಮ್ರಾ ಇರೋದಿಲ್ಲ. ವ್ಯೂ ಮಾತ್ರ ಸಖತ್ತಾಗಿದೆ ಗುರು. ಚಿಂದಿ ಫೋಟೋ ಶೂಟ್ ಮಾಡ್ಸೋರು ಮಾತ್ರ ಮಸ್ತಿದೆ ಗುರು. ಎಂಥ ಫೋಟೋ ಶೂಟ್ ಮಾಡಿಸೋದು ಅಂದರೆ ಬಂದು ನೋಡಿ ಗುರು, ನೀವೇ ಹೇಳ್ತೀರಾ. ಸಖತ್ತಾಗಿದೆ. ಬನ್ನಿ ಗೆಳೆಯರೇ, ಬನ್ನಿ ಮಿತ್ರರೇ, ಎಲ್ಲ ಬಂದು ನೋಡಿ ಒಂದ್ಸತಿ. ಯಾಕೆಂದರೆ ಇರೋದು ನಮ್ಮ ಕರುನಾಡಲ್ಲೇ, ನಮ್ಮ ಕರ್ನಾಟಕದಲ್ಲೇ ಈಶಾ ಟೆಂಪಲ್. ಎಲ್ಲ ಬಂದು ಒಮ್ಮೆ ನೋಡಲೇಬೇಕು. ಫೋಟೋ ಶೂಟ್ ಮಾಡಿಕೊಂಡು ಮಸ್ತಾಗಿ ಒಂದು ದಿವಸ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗೋದು. ಮೈಂಡ್ ಸ್ಟ್ರೆಸ್ ಎಲ್ಲ ಕಳೆದೋಗುತ್ತೆ. ಸೂಪರಾಗಿರುತ್ತೆ ಗುರು. ಆದರೂ ಬಂದೆಲ್ಲ ಒಂದು ಸತಿ ವಿಸಿಟ್ ಕೊಡಿ. ಯಾವುದೋ ಹುಡುಗಿ ಬೇರೆ ಓಡಾಯ್ತೈತೆ, ಅವ್ರ ಮುಂದ್ಗಡೆ ಯಾರೋ ನಿಂತಿದ್ದಾರೆ. ಫ್ಯಾಮಿಲಿಯವರು ಓಡಲಿ ನಾವು ಹೋಗೋಣ. ಫೋಟೋ ಶೂಟ್ ಎಲ್ಲ ಮಾಡ್ತಿದ್ದಾರೆ ಅಲ್ಲಿ ನೋಡಿ. ಅಲ್ಲಿ ಮಾಡ್ಕೊಳ್ಳಿ. JCP ಬೇರೆ ನಿಂತಿದೆ. ಹೋಗೋಣ. ನಮ್ಮ ಬಾವಾಜಿ ಬೇರೆ JCP ಓಡಿಸ್ತೀನಿ ಬಿಡು ಅಂತವ್ರೆ. ನಾವು ಬೇಡ ನಡೀರಿ ಬಾವಾಜಿ, ಯಾಕೆಂದರೆ ಅವ್ರದ್ದು ಊರಲ್ಲಿ JCP ಇದೆ. ಅದಕ್ಕೆ ಬೇಡ ನಡೀರಿ, ಟೈಮ್ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತಿದ್ವಿ. ಅದು TT ಬಸ್. ಅವರ ಆಂಟಿ ಬೇರೆ ಹುಲ್ಲೊತ್ಕೊಂಡು ಹೋಗ್ತಿದ್ದಾರೆ. ನಮ್ಮ ರೈತರು ಗತ್ತು ಗುರು. ಕಾರು ಆಡಿ ಇವ್ರ ಮುಂದೆ ದೇಶಕ್ಕೆ ಅನ್ನ ಕೊಡೋ ರೈತರು ಗುರು ಇವರು. ಕೊನೆಗೂ ಹಂಗೆ ಹಿಂಗೆ ಹೊಡ್ಕೊಂಡು ಇಂಟ್ರೆಸ್ಟ್ ಗೇಟ್ ಬಂದೇ ಬಿಟ್ಟು ನಮ್ಮ ಅಣ್ಣ ಬಜ್ಜಿ ತಿನ್ನೋಕ್ಕೆ ಅಂತ ಹೋಗ್ತಿದ್ದಾನೆ. ಬನ್ನಿ ಫ್ರೆಂಡ್ಸ್, ಬಜ್ಜಿ ತಿನ್ಕೊಂಡು ಹೊಟ್ಟೆ ತೊಬ್ಬ ಹಸಿತಿದೆ. ಬಜ್ಜಿ ತಿನ್ನೋಕ್ಕೆ ಅಂತ ಬಜ್ಜಿ ಅಂಗಡಿಗೆ ಎಂಟ್ರಿ ಕೊಟ್ಟ. 20 ರೂಪಾಯಿ 2 ಅಂತೆ ಗುರು ಬಜ್ಜಿ. ಇವಿ ಕಾಸ್ಟ್ಲಿ. 20 ರೂಪಾಯಿ 2 ಅಲ್ಲ, 10 ರೂಪಾಯಿ 2 ಇವಿ. ಒಂದು 40 ರೂಪಾಯಿಗೆ ಹಾಕ್ಸ್ಕೊಂಡು 3 ಜನ ಭರ್ಜರಿ ಬೇಟೆ ಮಾಡ್ತಿದ್ವಿ. ಬಜ್ಜಿ ತಿನ್ಕೊಂಡು ನೆಕ್ಸ್ಟು ಹೋಗೋಣ ಈಶಾ ಟೆಂಪಲ್ ಕಡೆಗೆ. ಎಂಟ್ರೆನ್ಸ್ ಕಡೆಗೆ ಓಡ್ತಿದ್ವಿ. ಎಂಟ್ರೆನ್ಸ್ ಒಂದು ಫೋಟೋ ತೆಗ್ದು ಸಖತ್ತಾಗಿದೆ ಎಂಟ್ರೆನ್ಸ್ ಮಾತ್ರ. ನೆಕ್ಸ್ಟ್ ನಮ್ಮದು ಒಂದು ಸೆಲ್ಫಿ ತೆಗ್ದು ನಮ್ಮ ಬಾವಾಜಿ ಅವ್ರದ್ದು. ನೆಕ್ಸ್ಟ್ ನಮ್ಮ 3 ಜನದ್ದು ಒಂದು ಸೆಲ್ಫಿ ತಗೊಂಡು ನಡ್ರಿ ಅಂತ ಕಾರ್ ಹತ್ತಿ ಹೋಗ್ತಾ ಇದ್ದೀವಿ ಒಳಗಡೆ. ಚೆನ್ನಾಗಿದೆ ಗುರು. ಆದರೆ ಹೆವಿ ಕಾಸ್ಟ್ಲಿ ಗುರು. ಇಲ್ಲಿರೋ ಹೋಟ್ಲು ಹೆವಿ ಅಂದರೆ ಹೆವಿ ಕಾಸ್ಟ್ಲಿ. ಯಾರು ಏನು ತಿನ್ನೋಕೆ ಹೋಗ್ಬೇಡಿ, ಯಾಕೆಂದರೆ ಇಲ್ಲಿ ಎಲ್ಲ ಹೆವಿ ಕಾಸ್ಟ್ಲಿ. ಹಿಂಗಂತ ಇಷ್ಟಕ್ಕೆ ಈ ವಿಡಿಯೋ ಮುಗಿಸ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.